ಹಲೋ ಎವ್ರಿವನ್. 58ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 60 ಮೀಟರ್ ಸ್ಕ್ವೇರ್ ಮತ್ತು 32 ಮೀಟರ್ ಆಗಿವೆ. ಹಾಗಾದರೆ ಆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತೆ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಸೊ ಉದ್ದವನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ಅಗಲವನ್ನ ವೈ ಅಂತ ತಗೊಳ್ಬಹುದು. ಸೊ ಆಯತದ ವಿಸ್ತೀರ್ಣ ಅಂತ ಅಂದ್ರೆ ಅದು ಉದ್ದ ಗುಣಿಸು ಅಗಲ. ಹಾಗಾಗಿ ಇಲ್ಲಿ ಏನಾಗತ್ತೆ, ಆಯತದ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ, 60 ಮೀಟರ್ ಸ್ಕ್ವೇರ್. ಸೊ 60 ಸಮ ಎಕ್ಸ್ ಗುಣಿಸು ವೈ ಅಂತ ಆಗತ್ತೆ. ಇದನ್ನ ನಾವು ಇಕ್ವೇಶನ್ 1 ಅಂತ ತಗೋಣ. ಹಾಗೆ ಮೈದಾನದ ಸುತ್ತಳತೆ 32 ಮೀಟರ್ ಅಂತ ಕೊಟ್ಟಿದ್ದಾರೆ. ಆಯತದ ಸುತ್ತಳತೆ 2 ಗುಣಿಸು ಉದ್ದ ಪ್ಲಸ್ 2 ಗುಣಿಸು ಅಗಲ, ಅಥವಾ 2 ಗುಣಿಸು ಉದ್ದ ಪ್ಲಸ್ ಅಗಲ ಅಂತ ತಗೊಳ್ಬಹುದು. ಸೊ ಇದು 2 ಇಂಟು ಎಕ್ಸ್ ಪ್ಲಸ್ ವೈ ಅಥವಾ 2x ಪ್ಲಸ್ 2y ಅಂತ ಆಗುತ್ತೆ. ಅದು 32ಕ್ಕೆ ಸಮ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ 2ಅನ್ನ ನಾವು ಈ ಕಡೆಗೆ ತಗೊಂಡು ಬಂದು ಭಾಗಾಕಾರ ಮಾಡಿದ್ರೆ 32 ಡಿವೈಡೆಡ್ ಬೈ 2 ಸಮ ಎಕ್ಸ್ ಪ್ಲಸ್ ವೈ ಅಂತ ಆಗತ್ತೆ. ಸೊ ಎಕ್ಸ್ ಪ್ಲಸ್ ವೈ ಸಮ 16. ಇದನ್ನ ಭಾಗಾಕಾರ ಮಾಡಿದ್ರೆ 16 ಸಿಗತ್ತೆ. ಸೊ ಎಕ್ಸ್ ಪ್ಲಸ್ ವೈ 16 ಅಂತ ಆಗತ್ತೆ. ಎಕ್ಸ್ ಸಮ 16 ಮೈನಸ್ ವೈ ಅಂತ ಆಗತ್ತೆ. ಈಗ ಇದನ್ನ ನಾವು ಸಮೀಕರಣ 1ರಲ್ಲಿ ತುಂಬಿದಾಗ ಎಕ್ಸ್ ಜಾಗದಲ್ಲಿ ಎಕ್ಸ್ ಗುಣಿಸು ವೈ ಸಮ 60 ಅಂತ ಇದೆ. ಇಲ್ಲಿ ಎಕ್ಸ್ ಬದಲಿಗೆ 16 ಮೈನಸ್ ವೈ ಅಂತ ತಗೊಂಡ್ರೆ ಗುಣಿಸು ವೈ ಸಮ 60 ಅಂತ ಆಗತ್ತೆ. ಸೊ 16y ಮೈನಸ್ ವೈ ಸ್ಕ್ವೇರ್ ಮೈನಸ್ 60 ಸಮ 0 ಅಂತ ಆಗತ್ತೆ. ಅಂದ್ರೆ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 16y ಮೈನಸ್ 60 ಸಮ 0 ಅಂತ ಸಿಗತ್ತೆ. ಸೊ ಇಲ್ಲಿ ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ ಇಡೀ ಸಮೀಕರಣಕ್ಕೆ ವೈ ಸ್ಕ್ವೇರ್ ಮೈನಸ್ 16y ಪ್ಲಸ್ 60 ಸಮ 0 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈಗ ನಮ್ಗೆ 2 ಸಂಖ್ಯೆಗಳು ಬೇಕು. ಆ ಸಂಖ್ಯೆಗಳು ಹೇಗಿರ್ಬೇಕು ಅಂತ ಅಂದ್ರೆ ಮೊತ್ತ ಮೈನಸ್ 16 ಬರಬೇಕು, ಹಾಗೆ ಗುಣಲಬ್ಧ 60 ಬರಬೇಕು. ಸೊ ನಾವು ಈ ಸಂಖ್ಯೆಗಳನ್ನ ಮೈನಸ್ 10y ಮೈನಸ್ 6y ಅಂತ ವಿಭಜನೆ ಮಾಡ್ಕೊಂಡ್ರೆ ಇವುಗಳ ಮೊತ್ತ ಮೈನಸ್ 16 ಆಗತ್ತೆ, ಹಾಗೆ ಗುಣಲಬ್ಧ ಪ್ಲಸ್ 60 ಸಹ ಆಗತ್ತೆ. ಸೊ y ಮೈನಸ್ 10 ಆದ್ರೆ ಮೈನಸ್ 6 ಸಾಮಾನ್ಯ ತಗೊಂಡ್ರೆ y ಮೈನಸ್ 10 ಉಳ್ಕೊಳತ್ತೆ. ಸೊ y ಪ್ಲಸ್ 6 ಅಥವಾ y ಬೆಲೆ ಪ್ಲಸ್ 10. y ಬೆಲೆ 6 ತಗೊಂಡ್ರೆ x ಬೆಲೆ ಏನಾಗತ್ತೆ, x 16 ಮೈನಸ್ y ಅಲ್ವಾ. ಸೊ 16 ಮೈನಸ್ 6 ಆಯ್ತು ಅಂದ್ರೆ 10 ಆಗತ್ತೆ. ಅದೇ y ಬೆಲೆ 10 ತಗೊಂಡ್ರೆ x ಬೆಲೆ 16 ಮೈನಸ್ 10, ಸೊ ಅದು 6 ಆಗತ್ತೆ. ಸೊ y ಸಮ 6, 10 ಆದಾಗ x ಸಮ 10, 6 ಇದು ಉದ್ದ ಮತ್ತೆ ಅಗಲಗಳಾಗಿದೆ.